ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 15. ಎ ಹಿಡಿಯಟ್, ಒಳಗಡೆ ಬರುವಾಗ ಪರ್ಮಿಷನ್ ಕೇಳಿ ಬರಬೇಕು ಅಂತ ಗೊತ್ತಿಲ್ವಾ? ಇಲ್ಲಿ ನಾವು ಮಾತಾಡ್ತಾ ಇದ್ದೀವಲ್ಲ ಎಂದು ಅವನು ಗರ್ಜಿಸಿದಾಗ, ಸಾರಿ ಸರ್, ನೀವು ಮಾತಾಡ್ತಾ ಇದ್ದದ್ದು ನನಗೆ ಗೊತ್ತಿರಲಿಲ್ಲ. ಗಮನಿಸದೆ ಒಳಗಡೆ ಬಂದು ಬಿಟ್ಟೆ. ಈ ಫೈಲ್ ತಕ್ಷಣ ಕಳುಹಿಸಬೇಕು, ಅರ್ಜೆಂಟ್, ಇದಕ್ಕೆ ಬಂದೆ. ನೀವು ಸೈನ್ ಮಾಡಿದರೆ ನಾನು ಕಳುಹಿಸಿಬಿಡ್ತೀನಿ ಎಂದು ಗಾಬರಿಯಿಂದ ಅವನ ಕೈಗೆ ಕೊಟ್ಟಳು. ನಿಜ ಹೇಳಬೇಕೆಂದರೆ ಅವನು ಕಾರ್ತಿಕ್ ಹತ್ತಿರ ಹೇಳಿದ ಕಂಡೀಷನ್ ಕೇಳಿಯೇ ನಕ್ಷತ್ರ ಆಘಾತದಿಂದ ಸ್ತಬ್ಧಳಾಗಿ ನಿಂತಿದ್ದಳು. ಅವನ ಕಂಡೀಷನ್ ಕೇಳಿದ್ದಕ್ಕೆ ಅವಳಿಗೆ ಉಸಿರುಗಟ್ಟಿದಂತಾಗಿತ್ತು. ಅದರಲ್ಲಿ ಇವಳೇ ಸಹಿ ಹಾಕುವ ಪರಿಸ್ಥಿತಿ ಬಂದರೆ ಅವಳ ಗತಿ ಏನು? ವಿಧಿ ಯಾರನ್ನು ಬಿಟ್ಟಿತು? ಫೈಲನ್ನು ಪೂರ್ತಿಯಾಗಿ ಒಂದು ಬಾರಿ ಚೆಕ್ ಮಾಡಿ ಸಹಿ ಹಾಕಿ ಅವಳ ಮುಂದೆ ಚಾಚಿದನು. ಅವಳು ಮಾತ್ರ ಅದೇ ಸ್ತಬ್ಧ ಸ್ಥಿತಿಯಲ್ಲೇ ಇದ್ದಳು. ಅವಳ ಮುಖದ ಮುಂದೆ ಅಥರ್ವ 2 ಬಾರಿ ಚಿಟಿಕೆ ಹೊಡೆದನು. ಅವಳು ತಟ್ಟನೆ ಎಚ್ಚರಗೊಂಡಳು. ಏನಾಯಿತು? ಯಾಕೆ ದೆವ್ವ ಹೊಡೆದವಳ ಥರ ಇದ್ದೀಯಾ ಎಂದು ಅಥರ್ವ ಗಂಭೀರ ಧ್ವನಿಯಲ್ಲಿ ಕೇಳಿದನು. ಇಲ್ಲ ಸರ್ ಎಂದು ಎಡಬಲಕ್ಕೆ ತಲೆಯಾಡಿಸಿದಳು. ಅವಸರದಿಂದ ಅವನು ಚಾಚಿದ ಫೈಲನ್ನು ಕಸಿದುಕೊಂಡು ಹೊರಗೆ ಹೋದಳು. ಕಾರ್ತಿಕ್ ಅವಳನ್ನು ವಿಚಿತ್ರವಾಗಿ ನೋಡಿದನು. ಏನ್ ಕಾರ್ತಿಕ್, ಆ ಹುಡುಗಿಗೆ ಮೈ ನಡುಗುತ್ತಾ ಇದೆ ಎಂದಾಗ, ನಿಮ್ಮನ್ನು ನೋಡಿ ಹೆದರುತ್ತಿದ್ದಾಳೆ ಎಂದನು ಕಾರ್ತಿಕ್. ಒಂದು ವೇಳೆ ನೀನು ನಾನು ಮಾತನಾಡಿದ್ದನ್ನು ಕೇಳಿಸಿಕೊಂಡಿರಬಹುದು. ಅದಕ್ಕೆ ನನ್ನನ್ನು ತುಂಬ ಕೆಟ್ಟವನು ಅಂತ ಅಂದುಕೊಂಡಿರಬಹುದು. ಅದಕ್ಕೆ ಆ ಭಯ ಅನ್ನಿಸುತ್ತೆ. ಇಟ್ಸ್ ಓಕೆ, ಅವಳನ್ನು ಬಿಡು. ಸರಿ, ಇದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಬೇಗ ಮಾಡು ಎಂದು ಹೇಳಿ ಅವನು ತನ್ನ ಕೆಲಸವನ್ನು ಮುಂದುವರಿಸಲು ಕಾರ್ತಿಕ್ ಹೊರಗೆ ಹೋದನು. ತನ್ನ ಕೋಣೆಗೆ ಹೋದವಳಿಗೆ ಮನಸ್ಸು ಒಪ್ಪಲಿಲ್ಲ. ದುಡ್ಡಿದ್ದರೆ ಇವರು ಏನು ಬೇಕಾದರೂ ಮಾಡುತ್ತಾರಾ? ಛೆ, ಎಂಥ ಅನ್ಯಾಯ ಇದು! ಇವನಿಗೆ ಕಾಂಟ್ರಾಕ್ಟ್ ಗರ್ಲ್ಫ್ರೆಂಡ್ ಬೇಕಾ? ಒಂದು ಹುಡುಗಿ ತನ್ನ ಜೀವನವನ್ನು ಇವನ ಸ್ವಾರ್ಥಕ್ಕಾಗಿ ಕಳೆದುಕೊಳ್ಳಬೇಕಾ? ಏನೇ ಆದರೂ ಇದೆಲ್ಲ ತುಂಬ ದೊಡ್ಡ ತಪ್ಪು ಎಂದು ಗೊಣಗಿಕೊಂಡಳು. ಯಾಕೋ ಅವಳು ಅವನಿಂದ ಇದನ್ನು ನಿರೀಕ್ಷಿಸಿರಲಿಲ್ಲ. ಅವಳಿಗೆ ಇದು ದೊಡ್ಡ ನಿರಾಸೆಯಾಗಿ ಕಂಡಿತು. ಅಥರ್ವ ಸರ್ ಎಷ್ಟು ಒಳ್ಳೆಯವರು ಅಂತ ಅಂದುಕೊಂಡಿದ್ದೆ. ಆದರೆ ಅವರು ಹಾಕುವ ಕಂಡೀಷನ್ಗಳನ್ನೆಲ್ಲ ನೋಡಿದರೆ ದುಡ್ಡಿದ್ದರೆ ಮನುಷ್ಯರು ಏನು ಬೇಕಾದರೂ ಮಾಡ್ತಾರೆ ಅನ್ನಿಸುತ್ತೆ. ಇವರು ಕೂಡ ಸರಿಸುಮಾರು ರಣವೀರ್ ತರಹನೇ ಎಂದು ಯೋಚಿಸುತ್ತಾ ತಲೆ ಹಿಡಿದುಕೊಂಡು ತನ್ನ ಚೇರ್ ಮೇಲೆ ಕುಳಿತಳು. ಸ್ವಲ್ಪ ಸಮಯದವರೆಗೆ ಅವಳ ಮೆದುಳು ಕೆಲಸ ಮಾಡಲಿಲ್ಲ. ಅಷ್ಟರಲ್ಲಿ ಅಥರ್ವ ಫೋನ್ ಮಾಡಿದನು. ಅವಸರವಾಗಿ ತನ್ನ ಮೊಬೈಲ್ ನೋಡಿ ಕಾಲ್ ಅಟೆಂಡ್ ಮಾಡಿ ಕಿವಿಗೆ ಇಟ್ಟುಕೊಂಡಳು ನಕ್ಷತ್ರ. JVR ಗ್ರೂಪ್ಸ್ ಕಂಪನಿಯ ಡಾಕ್ಯುಮೆಂಟ್ಸ್ ತಗೊಂಡು ಬನ್ನಿ ಎಂದು ಹೇಳಿ ಫೋನ್ ಇಟ್ಟನು. ಆ ಫೈಲ್ ಎಲ್ಲಿಟ್ಟೆ ಎಂದು ಸ್ವಲ್ಪ ಹೊತ್ತು ಅವಳ ತಲೆ ಓಡಲಿಲ್ಲ. 10 ನಿಮಿಷದ ನಂತರ ಮತ್ತೆ ಫೋನ್ ಬಂದಾಗ ಎಚ್ಚೆತ್ತುಕೊಂಡು ಅವಸರವಾಗಿ ಒಂದು ಫೈಲ್ ತೆಗೆದುಕೊಂಡು ಅವನ ಕೋಣೆಗೆ ಹೋದಳು. ಮೇ ಐ ಕಮ್ ಇನ್ ಸರ್ ಎಂದು ಕೇಳಿದಳು. ಎಸ್ ಕಮ್ ಇನ್ ಎಂದಾಗ ಒಳಗಡೆ ಹೋದವಳು ಆ ಫೈಲನ್ನು ಅವನ ಮುಂದೆ ಚಾಚಿದಳು. ಫೈಲ್ ಚೆಕ್ ಮಾಡಿ ನೋಡಿದವನು, ಓಕೆ ನಕ್ಷತ್ರ, ಈ ಫೈಲನ್ನು ನೀವು ಇಮ್ಮಿಡಿಯೇಟಾಗಿ ಸಬ್ಮಿಟ್ ಮಾಡಿಬಿಡಿ ಎಂದು ಕೊಟ್ಟು ಮತ್ತೆ ತನ್ನ ಕೆಲಸ ಮುಂದುವರಿಸಿದನು. ಆ ದಿನ ಪೂರ್ತಿ ನಕ್ಷತ್ರಗೆ ಏನೋ ಒಂಥರ ಅನ್ನಿಸುತ್ತಿತ್ತು. ಕಷ್ಟಪಟ್ಟು ಕೆಲಸ ಮಾಡಿದಳು. ಆ ದಿನ ಪೂರ್ತಿ ವಿಕ್ರಮ್ ಕಾರ್ತಿಕ್ ಬಳಿ ಕಾಪರ್ ಫ್ಯಾಕ್ಟರಿಯ ಬಗ್ಗೆ ಹಲವು ಮಾಹಿತಿಗಳನ್ನು ತಿಳಿದುಕೊಂಡನು. ಕೆಲಸ ಮುಗಿದ ನಂತರ ವಿಕ್ರಮ್ ಮತ್ತು ಅಥರ್ವ ಇಬ್ಬರು ಮನೆಗೆ ಹೋಗಲು ತಯಾರಾದರು. ಇಬ್ಬರು ಲಿಫ್ಟ್ ಒಳಗೆ ಹೋಗುವಾಗ ಸರಿಯಾಗಿ ನಕ್ಷತ್ರ ಕೂಡ ಅದೇ ಜಾಗಕ್ಕೆ ಬಂದಳು. ಆದರೆ ಅವರನ್ನು ನೋಡಿ ಲಿಫ್ಟ್ ಹತ್ತದೆ ದಾಟಿ ಹೋದಳು. ಅಣ್ಣ ಪಾಪ ಮ್ಯೂಸಿಕ್, ಇಲ್ಲಿಂದ ಎಷ್ಟು ಮೆಟ್ಟಿಲು ಕೆಳಗೆ ಇಳಿಯಬೇಕು ಗೊತ್ತಾ? 5 ಫ್ಲೋರ್ಸ್, ಪಾಪ, ಲಿಫ್ಟ್ಗೆ ಕರೆಯಬಹುದಲ್ಲಣ್ಣ ಎಂದು ವಿಕ್ರಮ್ ಮರುಕದಿಂದ ಹೇಳಿದಾಗ, ಏಯ್, ಅವಳು ಇಲ್ಲಿ ಕೆಲಸ ಮಾಡೋ ಸ್ಟಾಫ್, ನಮಗೆ ಈಕ್ವಲ್ ಆಗಿ ಬರಬೇಕಾ ಎಂದು ಗರ್ಜಿಸುವ ಧ್ವನಿಯಲ್ಲಿ ಅಥರ್ವ ಹೇಳಿದನು. ಇವನ ಮುಖ ನೋಡು, ವಯಸ್ಸಾದ ಹುಡುಗಿಯರ ಶಾಪ ಸುಮ್ಮನೆ ಬಿಡಲ್ಲ.
ಇವನೆಲ್ಲ ಯಾವ ಜನರೇಷನ್ ಅಂತಾನೆ ಗೊತ್ತಿಲ್ಲ, ಸ್ವಲ್ಪನೂ ರಸಿಕತೆ ಗೊತ್ತಿಲ್ಲದ ಮನುಷ್ಯನಾಗಿದ್ದಾನೆ. ಪಾಪ ಮ್ಯೂಸಿಕ್ ಕಾಲು ನೋವಾಗುತ್ತೆ ಎಂದು ಅವನು ಅಂದುಕೊಂಡನು. ಕೆಳಗೆ ಹೋದ ತಕ್ಷಣ ಅಥರ್ವ ನೇರವಾಗಿ ಲೋಗೋ ಕಾರಿನಲ್ಲಿ ಕುಳಿತನು. ವಿಕ್ರಮ್ ಅವಳು ಬರುತ್ತಿದ್ದಾಳಾ ಎಂದು ತಿರುಗಿ ತಿರುಗಿ ನೋಡುತ್ತಲೇ ಕಾರಿನ ಹತ್ತಿರ ಬಂದನು. ಏನೋ ಕಾರು ಹತ್ತೋ ಐಡಿಯಾ ಇಲ್ವಾ ಎಂದು ಅಥರ್ವ ಗದರಿಸಿದಾಗ ವಿಕ್ರಮ್ ಸ್ವಲ್ಪ ತಿರುಗಿ ತನ್ನ ಅಣ್ಣನನ್ನು ನೋಡಿದನು. ಆದರೂ ಅಣ್ಣ, ನೀವು ತುಂಬ ಅನ್ಯಾಯ ಮಾಡ್ತೀರಾ ಎಂದು ಮುಖ ಸಿಂಡರಿಸಿಕೊಂಡನು. ನಾನು ಏನು ಅನ್ಯಾಯ ಮಾಡಿದೆ ಎಂದು ಅಥರ್ವ ಸಾಧಾರಣವಾಗಿ ಕೇಳಿದನು. ಅಣ್ಣ, ಪಾಪ ಮ್ಯೂಸಿಕ್ ಹೆಂಗೆ ಅಷ್ಟೊಂದು ಮೆಟ್ಟಿಲುಗಳನ್ನು ಇಳಿದು ಕೆಳಗೆ ಬರ್ತಾಳೋ, ಯಾಕೆ ನಮ್ಮ ಜೊತೆ ಲಿಫ್ಟ್ನಲ್ಲಿ ಬಂದರೆ ಏನು ಕಡಿಮೆಯಾಗಿ ಬಿಡುತ್ತೆ ಎಂದು ಕೇಳಿದಾಗ, ಏನೂ ಕಡಿಮೆಯಾಗಲ್ಲ, ಆದರೆ ನನಗೆ ಈಕ್ವಲ್ ಆಗಿ ಬರುವುದು ನನಗೆ ಇಷ್ಟ ಇಲ್ಲ. ಒಂದು ಕೆಲಸ ಮಾಡು, ನೀನೇ ಬೇಕಾದರೆ ಹೋಗಿ ಅವಳ ಕೈ ಹಿಡ್ಕೊಂಡು ಮೆಲ್ಲಗೆ ಕೆಳಗೆ ಕರ್ಕೊಂಡು ಬಂದು ಬಿಟ್ಟು ಆಮೇಲೆ ಮನೆಗೆ ಬರ್ತೀಯಾ ಎಂದನು. ಓಕೆ ಅಣ್ಣ ಎಂದು ಅವನು ವೇಗವಾಗಿ ಹೆಜ್ಜೆ ಹಾಕಿದಾಗ, ಏಯ್ ನಿಲ್ಲೋ ಎಂದು ಕೂಗಿದನು. ಅವನು ತಿರುಗಿ ನೋಡಿದಾಗ, ತುಂಬ ಓವರಾಗಿ ಹೋಗಬೇಡ, ಕಾರ್ ಹತ್ತು ಎಂದನು. ವಿಕ್ರಮ್ ಕಾರು ಹತ್ತಿದನು. ಅಥರ್ವನ ಕಾರು ಹೊರಟಿತು. ಮುಂದಿನ 2 ದಿನಗಳು ನಕ್ಷತ್ರ ಅಥರ್ವನ ಜೊತೆ ಅಷ್ಟಾಗಿ ಮಾತನಾಡಲಿಲ್ಲ. ಆದರೆ ಅವನನ್ನು ನೋಡುವಾಗಲೆಲ್ಲ ಅವಳೊಳಗೆ ಒಂದು ಗಾಬರಿ ಮತ್ತು ಭಯ ಒಟ್ಟಿಗೆ ಆವರಿಸಿಕೊಳ್ಳುತ್ತಿತ್ತು. ಅಂದು ಬೆಳಿಗ್ಗೆ ಆಸ್ಪತ್ರೆಯಲ್ಲಿದ್ದ ತನ್ನ ತಾಯಿಯನ್ನು ಡಿಸ್ಚಾರ್ಜ್ ಮಾಡಿ ಮನೆಗೆ ಕರೆದುಕೊಂಡು ಬಂದಿದ್ದಳು ನಕ್ಷತ್ರ. ಅವರು ತಕ್ಷಣವೇ ಊರಿಗೆ ಹೊರಟರು. ಇಲ್ಲಿ ನೋಡು ನಕ್ಷತ್ರ, ನಿನ್ನನ್ನು ಒಬ್ಬಳೇ ಬಿಟ್ಟು ಹೋಗೋಕೆ ನಮಗೆ ಕಷ್ಟ ಆಗ್ತಾ ಇದೆ. ಈ ಕೆಲಸಕ್ಕೆ ರಿಸೈನ್ ಮಾಡಿಬಿಟ್ಟು ಬಾ, ನಮ್ಮ ಊರಿಗೆ ಹೊರಟು ಹೋಗೋಣ ಎಂದು ಅವಳ ತಾಯಿ ಹೇಳಿದಾಗ, ಏನಮ್ಮ ಮಾತಾಡ್ತಾ ಇದ್ದೀಯಾ? ನಾವು ಬದುಕೋಕೆ ದಾರಿಯೇ ಇಲ್ಲದೆ ಉಸಿರುಗಟ್ಟಿ ಸಾಯೋ ಸ್ಥಿತಿಯಲ್ಲಿದ್ದಾಗ ನಮಗೆ ಎಷ್ಟು ದೊಡ್ಡ ಸಹಾಯ ಮಾಡಿದ್ದಾರೆ ಅಥರ್ವ ಸರ್. ಅವರ ಹತ್ತಿರದಿಂದ ತಕ್ಷಣ ಹೀಗೆ ಕೆಲಸಕ್ಕೆ ರಿಸೈನ್ ಮಾಡಿ ಬರಬೇಕಾಗುತ್ತೆ? ನನ್ನನ್ನು ನಂಬಿ ಎಷ್ಟೋ ಜವಾಬ್ದಾರಿಗಳನ್ನು ಕೊಟ್ಟಿದ್ದಾರೆ. ಕೆಲಸ ತಾನೇ ಮಾಡ್ತಾ ಇದ್ದೀನಿ, ಇದರಲ್ಲಿ ಯಾವುದೇ ತೊಂದರೆ ಇಲ್ಲ. ನನ್ನ ಬಗ್ಗೆ ಚಿಂತೆ ಮಾಡಬೇಡಿ, ಧೈರ್ಯವಾಗಿ ನೀವು ಹೊರಡಿ ಎಂದಳು. ಸರಿ ನಕ್ಷತ್ರ, ಹೆಂಗೋ ನಿನ್ನ ತಂದೆಯ ಮೇಲಿದ್ದ ಕಳಂಕ ದೂರವಾಯಿತು. ಇನ್ಮೇಲೆ ಆ ಊರಿನಲ್ಲಿ ತಲೆ ಎತ್ತಿ ನಡೆಯಬಹುದು. ತಂದೆಗೆ ತಿಥಿ ಕೊಡಬೇಕು, ಇನ್ನೂ 2 ವಾರ ಇದೆ. ನೀನು ರಜೆ ಹಾಕಿ ಊರಿಗೆ ಬಾ ಎಂದರು. ಸರಿಯಮ್ಮ, ಇವಾಗ ನೀವು ಹೊರಡಿ, ನಾನು ಖಂಡಿತ ತಿಥಿ ಕೊಡೋಕೆ ಬಂದೇ ಬರ್ತೀನಿ ಎಂದು ಅವಳು ಕೂಡ ಹೇಳಿದಳು. ಅದರ ನಂತರ ಕುಟುಂಬದವರೆಲ್ಲರೂ ಒಂದು ಕಾರಿನಲ್ಲಿ ಹೊರಟರು. ನಕ್ಷತ್ರಗೆ ಬೇಸರವಾಗಿದ್ದರೂ ಅವನಿಗೆ ತೀರಿಸಬೇಕಾದ ಕೃತಜ್ಞತೆಯ ಸಾಲವನ್ನು ನೆನೆದು ತನ್ನನ್ನು ತಾನು ಸಮಾಧಾನಪಡಿಸಿಕೊಂಡು ಆಫೀಸಿಗೆ ಹೊರಟಳು. ನಕ್ಷತ್ರ ಆಫೀಸಿಗೆ ಹೋಗುವಾಗ ಅಲ್ಲಿ ಇಂಟರ್ವ್ಯೂಗಾಗಿ ಸಾಕಷ್ಟು ಹುಡುಗಿಯರು ಬಂದಿದ್ದರು. ಅವರನ್ನು ದಾಟಿಕೊಂಡು ಒಳಗಡೆ ಹೋದಳು. ಅವಳು ತನ್ನ ಸೀಟಿನಲ್ಲಿ ಕುಳಿತ ತಕ್ಷಣ ಇಂಟರ್ಕಾಮ್ ಕರೆ ಬರಲು ತಕ್ಷಣವೇ ಅಥರ್ವನ ಕೋಣೆಗೆ ಹೋದಳು. ಗುಡ್ ಮಾರ್ನಿಂಗ್ ಸರ್ ಎಂದಾಗ, ಗುಡ್ ಮಾರ್ನಿಂಗ್ ನಕ್ಷತ್ರ, ಈ ಫೈಲ್ ಇದೆ ನೋಡು, ಇದನ್ನು ತಗೊಂಡು ಹೋಗು ಎಂದನು. ಅವಳು ಕೂಡ ಅಲ್ಲಿದ್ದ 2 ಫೈಲ್ಗಳಲ್ಲಿ ಒಂದು ತೆಗೆದುಕೊಂಡು ಹೋದಳು. ತನ್ನ ಕೋಣೆಗೆ ಹೋಗಿ ಬಿಚ್ಚಿ ನೋಡಿದವಳಿಗೆ ಹೃದಯದಲ್ಲಿ ಸಿಡಿಲು ಬಡಿದಂತಾಯಿತು. ಅದೆಲ್ಲವೂ ಅವನ ಕಂಡೀಷನ್ಸ್ ಇದ್ದ ಡಾಕ್ಯುಮೆಂಟ್ಸ್ ಆಗಿತ್ತು. ಏನಿದು? ಇದನ್ನು ಯಾಕೆ ನನ್ನನ್ನು ತಗೊಂಡು ಹೋಗೋಕೆ ಹೇಳಿದರು? ಇವರ ನಡವಳಿಕೆ ಏನು ಸರಿ ಇಲ್ಲ. ಒಂದು ವೇಳೆ ನನ್ನನ್ನೇ ಇದರಲ್ಲಿ ಸೈನ್ ಮಾಡಿಸಿಬಿಡ್ತಾರಾ? ಅಯ್ಯೋ ಇಲ್ಲ ಇಲ್ಲ, ಏನೇ ಆದರೂ ಈ ಥರ ಎಲ್ಲ ಆಗಬಾರ್ದು. ಏನೇ ನಡೆದರೂ ಈ ಕಂಡೀಷನ್ಗೆ ಒಪ್ಪಲೇಬಾರದು. ಒಂದು ಹುಡುಗಿಯ ಶೀಲ ಏನಿವರಿಗೆ ಅಡಮಾನ ಇಡುವ ವಸ್ತುವಾ ಎಂದೆಲ್ಲ ಅವಳು ಅವನನ್ನು ಬೈಯುತ್ತಾ ಕೂತಿದ್ದಾಗ ಮತ್ತೆ ಅವಳಿಗೆ ಫೋನ್ ಬಂದಿತ್ತು. ಕಾಲ್ ಅಟೆಂಡ್ ಮಾಡಿದಳು. ನಿನ್ನನ್ನು ಯಾವ ಫೈಲ್ ತಗೊಂಡು ಹೋಗೋಕೆ ಹೇಳಿದೆ? ನೀನು ಯಾವ ಫೈಲ್ ತಗೊಂಡು ಹೋಗಿದ್ದೀಯಾ? ಒಂದು ಕೆಲಸನೂ ಅಚ್ಚುಕಟ್ಟಾಗಿ ಮಾಡಲ್ವಾ ಎಂದು ಅಥರ್ವನ ಧ್ವನಿ ಖಾರವಾಗಿಯೇ ಕೇಳಿಸಿತು. ಸಾರಿ ಸರ್, 2 ಫೈಲ್ ಒಂದೇ ಥರ ಇತ್ತು, ತಪ್ಪಾಗಿ ತಗೊಂಡು ಬಂದುಬಿಟ್ಟೆ ಎಂದವಳು ಅವಸರವಾಗಿ ಮತ್ತೆ ಆ ಫೈಲ್ ತಗೊಂಡು ಹೋದಳು.
ಸರ್ ಎಂದು ಹಿಂಜರಿಯುತ್ತಲೇ ಅವಳು ಒಳಗಡೆ ಹೋದಾಗ ಅದನ್ನು ಅಲ್ಲಿಟ್ಟು ಆ ಫೈಲ್ ತಗೋ ಎಂದನು. ವೇಗವಾಗಿ ಅವಳು ಆ ಫೈಲ್ ತೆಗೆದುಕೊಂಡಾಗ, ನೀನು ಅಲ್ಲಿ ಹೋಗಿ ಓದಿ ತಿಳಿದುಕೊಳ್ಳುವುದು ಬೇಡ, ಇಲ್ಲೇ ಓದು ಎಂದನು. ಓಪನ್ ಮಾಡಿ ನೋಡಿದವಳಿಗೆ ಆಶ್ಚರ್ಯದಿಂದ ಕಣ್ಣುಗಳು ಹೊಳೆದವು. ನನ್ನ ಸರ್ಟಿಫಿಕೇಟ್ ಎಂದು ಮುಗುಳ್ನಗೆಯಿಂದ ಅವನನ್ನು ನೋಡಿದಳು. ನಿನ್ನ ಸರ್ಟಿಫಿಕೇಟ್? ರಣವೀರನ ಹಸ್ತಕ್ಷೇಪದಿಂದಲೇ ನಿನಗೆ ಸರ್ಟಿಫಿಕೇಟ್ ಕೊಡದೆ ಇಟ್ಟಿದ್ದರು. ಇವಾಗ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಇವಾಗ ನಿನಗೆ 2 ಆಪ್ಷನ್ ಇದೆ ನಕ್ಷತ್ರ. ಒಂದು, ನನ್ನ ಹತ್ತಿರ PA ಆಗಿಯೇ ವರ್ಕ್ ಮಾಡೋದು, ಇಲ್ಲದಿದ್ದರೆ ನಿನ್ನ ಓದಿಗೆ ತಕ್ಕಂತೆ ನೀನು ಧಾರಾಳವಾಗಿ ನಮ್ಮ ಕಂಪನಿಯ ಆರ್ಕಿಟೆಕ್ಟ್ ಟೀಮ್ ಹೆಡ್ ಆಗಿ ಜವಾಬ್ದಾರಿ ತಗೋಬಹುದು ಎಂದು ಹೇಳಿದನು. ಸರ್, ಸಡನ್ನಾಗಿ ನೀವು ಹೇಳಿದ್ದಕ್ಕೆ ನನಗೆ ಏನು ಉತ್ತರ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಒಂದು 2 ಡೇಸ್ ನಾನು ಯೋಚನೆ ಮಾಡಿ ಹೇಳಲಾ ಎಂದು ವಿನಯದಿಂದ ಕೇಳಿದಳು. ಓಕೆ ಎಂದು ಹೇಳಿ ಅವನು ತನ್ನ ಕೆಲಸ ನೋಡಿಕೊಂಡನು. ಅವಳು ಕೂಡ ತನ್ನ ಕೋಣೆಗೆ ಹೊರಟು ಹೋದಳು. ಮುಂದಿನ ಕೆಲವು ನಿಮಿಷಗಳಲ್ಲಿ ಇಂಟರ್ವ್ಯೂ ಹಾಲ್ನಲ್ಲಿ ಎಲ್ಲರೂ ಜಮಾಯಿಸಿದರು. ವಿಕ್ರಮ್, ಅಥರ್ವ, ಕಾರ್ತಿಕ್ ಇದ್ದರು. ಆಗ ಒಂದೊಂದೇ ಹುಡುಗಿಯರನ್ನು ಒಳಗಡೆ ಕಳುಹಿಸಲು ಅಥರ್ವ ತನ್ನ ಎಲ್ಲ ಪ್ರಶ್ನೆಗಳನ್ನು ಒಂದೊಂದಾಗಿ ಕೇಳುತ್ತಿದ್ದನು. ಒಬ್ಬೊಬ್ಬರು ಒಂದೊಂದು ಥರ ಉತ್ತರ ನೀಡಿದ್ದರಿಂದ ಅವನಿಗೆ ಬೇಸರವಾಯಿತು. ಇಷ್ಟೇನಾ ಹುಡುಗಿಯರು ಎಂದು ಅಥರ್ವನಿಗೆ ಬೇಸರ ಮೂಡಿತು. ಅದರ ನಂತರ ಉಳಿದವರನ್ನು ಇಂಟರ್ವ್ಯೂ ಮಾಡಿದನು. ಕೊನೆಯದಾಗಿ ಒಂದು ಹುಡುಗಿ ಬಂದಳು. ಅವಳನ್ನು ಇಂಟರ್ವ್ಯೂ ಮಾಡಿ ಮುಗಿಸಿದನು. ಇದುವರೆಗೆ 4 ಸೆಲೆಕ್ಟ್ ಮಾಡಿ ಇಟ್ಟಿದ್ದರು. ಮತ್ತೆ ಅವರನ್ನು ಕರೆದರು. ಆಮೇಲೆ ಅದರಿಂದ ಒಬ್ಬ ಹುಡುಗಿಯನ್ನು ಅಥರ್ವ ಸೆಲೆಕ್ಟ್ ಮಾಡಿದನು. ಉಳಿದವರೆಲ್ಲರನ್ನು ಕಳುಹಿಸಿಬಿಟ್ಟನು. ಓಕೆ ಕಾರ್ತಿಕ್, ಈ ಹುಡುಗಿಯನ್ನು ನನ್ನ ಕ್ಯಾಬಿನ್ಗೆ ಕರ್ಕೊಂಡು ಬಾ ಎಂದು ಹೇಳಿ ತನ್ನ ಕೋಣೆಗೆ ಹೊರಟು ಹೋದನು ಅಥರ್ವ. ಅದು ಎಂಥ ಇಂಟರ್ವ್ಯೂ ಅಂತ ಅರ್ಥವಾಗದೆ ನಕ್ಷತ್ರ ತನ್ನ ಕೋಣೆಯಲ್ಲಿ ಗೊಂದಲದಲ್ಲಿದ್ದಳು. ಆಗ ಫೋನ್ ಮಾಡಿ ತನ್ನ ಕೋಣೆಗೆ ಬರುವಂತೆ ಅಥರ್ವ ಹೇಳಿದನು. ಅವಳು ಕೂಡ ಗೊಂದಲದೊಂದಿಗೆ ಅವನ ಕೋಣೆಗೆ ಹೋದಳು. ಆ ಹುಡುಗಿಯನ್ನು ನಕ್ಷತ್ರಗೆ ಪರಿಚಯಿಸಿದವನು, ನಕ್ಷತ್ರ ಎಂದು ಕೆಲವು ವಿವರಗಳನ್ನು ಹೇಳಿ, ಇವರಿಗೆ ಸ್ಪಷ್ಟವಾಗಿ ಎಲ್ಲವನ್ನೂ ಹೇಳಿಬಿಡಿ. ಆಮೇಲೆ ನಕ್ಷತ್ರ, ನಾಳೆ ಮಾರ್ನಿಂಗ್ 9 ಗಂಟೆಗೆ ನನ್ನ ಮನೆಗೆ ಈ ಹುಡುಗಿಯನ್ನು ನೀವು ಕರ್ಕೊಂಡು ಬರಬೇಕು. ಅಲ್ಲಿ ಬಂದ ತಕ್ಷಣ ಅಗ್ರಿಮೆಂಟ್ ಸೈನ್ ಮಾಡಬೇಕು ಎಂದು ಇನ್ನೂ ಕೆಲವು ಮಾಹಿತಿಗಳನ್ನು ಹೇಳಿ ನಕ್ಷತ್ರ ಜೊತೆ ಆ ಹುಡುಗಿಯನ್ನು ಕಳುಹಿಸಿಕೊಟ್ಟನು ಅಥರ್ವ. ಅಂದು ಸಂಜೆಯವರೆಗೆ ಅಥರ್ವ ಹೇಳಿದಂತೆಯೇ ಹಲವು ವಿವರಗಳನ್ನು ಆ ಹುಡುಗಿಗೆ ಹೇಳಿ ರೆಡಿ ಮಾಡಿದಳು ನಕ್ಷತ್ರ. ಅದರ ನಂತರ ಆ ಹುಡುಗಿಗೆ ಕೆಲವು ಮಾಹಿತಿಗಳನ್ನು ಹೇಳಿ ಕಳುಹಿಸಿದವಳು ತಾನು ಕೆಲಸ ಮುಗಿಸಿ ಮನೆಗೆ ಹೊರಟಳು. ಅಂದು ರಾತ್ರಿ ಪೂರ್ತಿ ಅಥರ್ವನಿಗೆ ನಿದ್ದೆ ಬರಲಿಲ್ಲ. ಮಾರನೇ ದಿನ ಬೆಳಿಗ್ಗೆ ತನ್ನ ಸೊಸೆಯ ಫೋಟೋ ನೋಡಿ ಮನಸ್ಸಿನಲ್ಲಿ ಹೊಸ ಉತ್ಸಾಹದಿಂದ ಇದ್ದರು ಅಥರ್ವನ ತಾಯಿ. ಅಮ್ಮ ಎಂದು ಅಥರ್ವ ಹತ್ತಿರ ಹೋಗಲು, ಕಂದ, ನನ್ನ ಸೊಸೆ ಮಹಾಲಕ್ಷ್ಮಿಯಂತಿದ್ದಾಳೆ ಎಂದ ಕೂಡಲೇ, ಅಮ್ಮ, ನೀವು ಯಾವಾಗ ನೋಡಿದ್ರಿ ಎಂದು ಅರ್ಥವಾಗದೆ ಅವನು ಕೇಳಲು, ಅವರ ಕೈಯಲ್ಲಿದ್ದ ವಿಕ್ರಮ್ನ ಫೋನನ್ನು ತೋರಿಸಿದರು. ಅದರಲ್ಲಿದ್ದ ಫೋಟೋವನ್ನು ನೋಡಿದವನಿಗೆ ತೀವ್ರ ಆಘಾತವಾಯಿತು. ಅಥರ್ವನ ಆಘಾತವನ್ನು ನೋಡಿದ ವಿಕ್ರಮ್, ಆಯಿತು, ಇವತ್ತು ಸಾವು ಖಚಿತ ಕಣೋ ವಿಕ್ರಮ್, ಬೇಗ ಇಲ್ಲಿಂದ ಎಸ್ಕೇಪ್ ಆಗು ಎಂದುಕೊಂಡು ಮೆಲ್ಲನೆ ಹೆಜ್ಜೆ ಇಟ್ಟ. ಏನು ವಿಕ್ರಮ್, ಏನಿದು ಎಂದು ಹಲ್ಲು ಕಡಿದು ಕೇಳಿದ ಅಥರ್ವ. ಏನು ಅಥರ್ವ ಎಂದು ಈಗ ಅವನ ತಾಯಿಯು ಅವನನ್ನು ನೋಡಲು ಅಥರ್ವ ತನ್ನ ಮುಖಭಾವವನ್ನು ತರಾತುರಿಯಲ್ಲಿ ಬದಲಾಯಿಸಿಕೊಂಡು, ಇಲ್ಲ, ಅದು ಬಂದು ಅಮ್ಮ ಎಂದು ನಿಭಾಯಿಸಿದನು. ಏನು ಅಥರ್ವ, ಯಾಕೆ ತಮ್ಮನ ಹತ್ತಿರ ಕೋಪದಿಂದ ಮಾತನಾಡ್ತಾ ಇದ್ದೀಯಾ ಎಂದು ಅವರು ಕೇಳಿದರು. ಇಲ್ಲಮ್ಮ, ಸರ್ಪ್ರೈಸ್ ಆಗಿ ನಿಮಗೆ ನೇರವಾಗಿ ತೋರಿಸೋಣ ಅಂದುಕೊಂಡೆ. ಅಷ್ಟರೊಳಗೆ ಇವನು ಫೋಟೋದಲ್ಲಿ ತೋರಿಸಿಬಿಟ್ಟ, ಅದಕ್ಕೆ ಎಂದು ಮಾತು ಬದಲಾಯಿಸಿದನು. ಈಗ ವಿಕ್ರಮ್ಗೆ ಒಳಗೊಳಗೆ ನಗು, ಆದರೂ ಹೊರಗಡೆ ಅಣ್ಣನ ಬಗ್ಗೆ ಒಂದು ಸಣ್ಣ ಭಯ. ಅವನ ಹತ್ತಿರ ಬಂದವನು, ಏನು ಅಣ್ಣ, ಅತ್ತಿಗೆ ಫೋಟೋ ನೋಡಿದ್ರಾ ಎಂದು ಕೇಳಲು ಅವನ ಕಿವಿಯ ಬಳಿ ಬಂದು, ಸಾಯಿಸಿಬಿಡ್ತೀನಿ ರಾಸ್ಕಲ್, ಯಾಕೆ ನಕ್ಷತ್ರ ಫೋಟೋವನ್ನು ತೋರಿಸಿದೆ, ಯಾಕೋ ಹೀಗೆ ಎಡವಟ್ಟು ಮಾಡಿಟ್ಟಿದ್ದೀಯಾ ಎಂದು ಕೇಳಲು, ಅದು ಬಂದು ಅದಕ್ಕೊಂದು ಕಾರಣ ಇದೆ ಎಂದು ವೇಗವಾಗಿ ಮೇಲೆ ನೋಡಿದ. ಜೋರಾಗಿ
ಅವನ ತಲೆಗೆ ಒಂದು ಪೆಟ್ಟು ಕೊಟ್ಟ ಅಥರ್ವ. ನೀನು ತುಂಬ ಫ್ಲ್ಯಾಶ್ಬ್ಯಾಕ್ಗೆಲ್ಲ ಹೋಗಬೇಡ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನಿನ್ನನ್ನು ನಾನು ಗಮನಿಸಿಕೊಳ್ಳುತ್ತೀನಿ. ಹಳೆಯದು ಮಾತ್ರವಲ್ಲ, ಮುಂದೆ ನಡೆಯುವುದು ಕೂಡ ನಿನ್ನ ನೆನಪಿನಲ್ಲಿ ಇರಲ್ಲ. ಹೀಗೆ ಸೇಡು ತೀರಿಸಿಕೊಂಡಿದ್ದೀಯಾ? ಈಗ ನಾನು ಏನು ಮಾಡಲಿ ಎಂದು ಅವನ ಕಿವಿಯಲ್ಲಿ ಮೆಲ್ಲನೆ ಬೆದರಿಸುತ್ತಿದ್ದನು. ಅಣ್ಣ, ಅದೆಲ್ಲ ನಾನು ಆಮೇಲೆ ಹೇಳ್ತೀನಿ ಎಂದವನು ವೇಗವಾಗಿ ತನ್ನ ಫೋನನ್ನು ಕಿತ್ತುಕೊಂಡನು. ಅಥರ್ವ ಎಂದು ಅವನ ತಾಯಿ ಕರೆಯಲು ಹತ್ತಿರ ಹೋಗಿ ಕುಳಿತನು. ನನ್ನ ಸೊಸೆ ಮಹಾಲಕ್ಷ್ಮಿಯಂತಿದ್ದಾಳೆ. ಅದಕ್ಕಿಂತ ಹೆಚ್ಚಾಗಿ ಯಾವಾಗಲೂ ನನ್ನ ಮನಸ್ಸಿನಲ್ಲಿ ನಿಂತ ಹುಡುಗಿ ಇವತ್ತು ನಿನ್ನ ಮನಸ್ಸಿನಲ್ಲೂ ಬಂದಿದ್ದಾಳಲ್ಲ, ಅದನ್ನು ನೆನಪಿಸಿಕೊಂಡರೆ ತುಂಬ ಸಂತೋಷವಾಗುತ್ತಿದೆ ಎಂದರು. ಅದು ಬಂದು ಅಮ್ಮ, ಅಂದು ಫೋಟೋದಲ್ಲಿ ನೋಡಿದಾಗಲೇ ಆ ಹುಡುಗಿ ನನಗೆ ಇಷ್ಟವಾದಳು. ನಿಮಗೂ ಇಷ್ಟವಾದ ಹುಡುಗಿ ತಾನೆ? ಹಾಗೆಯೇ ಸ್ವಲ್ಪ ದಿನ ಮಾತನಾಡಿ ನೋಡಿದ ಮೇಲೆ ನನಗೆ ಅವಳು ತುಂಬ ಇಷ್ಟವಾದಳು. ಸರಿ, ನಿಮ್ಮ ಹತ್ತಿರ ಕರೆದುಕೊಂಡು ಬರೋಣ ಅಂತಲೇ ಅಂದುಕೊಂಡೆ. ಅಷ್ಟರೊಳಗೆ ಜಾತಕ ನೋಡಿಸಿದೆ. ಇಬ್ಬರ ಜಾತಕದಲ್ಲೂ ಸ್ವಲ್ಪ ಸಮಯ ಸರಿಯಿಲ್ಲ. 1 ವರ್ಷದ ನಂತರವೇ ಮದುವೆ ಮಾಡಿಕೊಳ್ಳಬೇಕು ಎಂದಿತ್ತು. ಅದಕ್ಕಾಗಿಯೇ ನಾನು ನಿಮ್ಮ ಹತ್ತಿರ ಕರೆದುಕೊಂಡು ಬರಲಿಲ್ಲ. ಈಗ ನೀವೇ ವಿಕ್ರಮ್ ಮದುವೆಗೆ ಒಪ್ಪಬೇಕೆಂದರೆ ನಿಮ್ಮ ಸೊಸೆಯನ್ನು ನೋಡಬೇಕು ಅಂತ ಹೇಳಿದ್ರಿ. ಅದಕ್ಕೆ ಬೇರೆ ದಾರಿ ಇಲ್ಲದೆ ಕರೆದುಕೊಂಡು ಬರೋಣ ಎಂದುಕೊಂಡೆ. ಅಷ್ಟರೊಳಗೆ ವಿಕ್ರಮ್ ನಿಮ್ಮ ಹತ್ತಿರ ಫೋಟೋವನ್ನು ತೋರಿಸಿಬಿಟ್ಟ ಎಂದು ಒಳಗೊಳಗೆ ಎಷ್ಟೇ ಕೋಪವಿದ್ದರೂ ಹೊರಗಡೆ ಒಂದು ತಳಮಳದ ನಗುವಿನೊಂದಿಗೆ ಅವನು ಮಾತನಾಡಲು ವಿಕ್ರಮ್ಗೆ ತನ್ನ ಅಣ್ಣನನ್ನು ನೆನಪಿಸಿಕೊಂಡು ಸ್ವಲ್ಪ ನಗು ಬಂತು. ಆದರೂ ಅವನ ತಾಯಿ ಹೇಳಿದ್ದು ವಿಕ್ರಮ್ಗೆ ಅರ್ಥವಾಗಲಿಲ್ಲ. ಅವನೇನೋ ಅದನ್ನು ದೊಡ್ಡದಾಗಿ ಪರಿಗಣಿಸಲೂ ಇಲ್ಲ. ಸೊಂಟ ಕಾಣುವಂತೆ ಸೀರೆ ಹುಟ್ಟುಕೊಂಡು ಝಲ್ ಝಲ್ ಎನ್ನುವ ಗೆಜ್ಜೆ ಶಬ್ದದೊಂದಿಗೆ ಕೋಣೆ ಒಳಗೆ ಬಂದಳು ಯಾಶಿಕಾ. ಅತ್ತೆ, ನಿಮಗಾಗಿ ನಾನು ಅರ್ಚನೆ ಮಾಡಿಸಿಕೊಂಡು ಬಂದೆ ಎಂದು ಹಣೆಗೆ ವಿಭೂತಿ ಇಟ್ಟುಬಿಟ್ಟು ವೇಗವಾಗಿ ಅಥರ್ವನಿಗೂ ವಿಭೂತಿ ಇಡಲು ಹೋದಳು. ತಟ್ಟನೆ ತನ್ನ ಕೈಯನ್ನು ಅಡ್ಡಲಾಗಿ ಚಾಚಿ ತಡೆದನು ವಿಕ್ರಮ್. ಏನು ಮಾವ ಎಂದು ಬೇಸರದಿಂದ ಅವನನ್ನು ನೋಡಿ ಯಾಶಿಕಾ ಕೇಳಲು, ಆಲ್ರೆಡಿ ನನ್ನ ಅಣ್ಣನಿಗೆ ಹುಡುಗಿ ಇದ್ದಾಳೆ. ನೀನು ನನ್ನ ಅಣ್ಣನಿಗೆ ವಿಭೂತಿ ಇಟ್ಟು ಕರೆಕ್ಟ್ ಮಾಡೋಣ ಅಂತ ನೋಡ್ಕೊಂಡಿದ್ದೀಯಾ ಎಂದು ತಮಾಷೆಯಾಗಿ ಅವನು ಮಾತನಾಡಿದನು. ಏನು ಹುಡುಗಿನ? 1 ವಾರ ಮುಗೀತು. ಇನ್ನು ನಿಮ್ಮಿಂದ ಒಂದು ಹುಡುಗಿಯನ್ನು ಕರೆದುಕೊಂಡು ಬಂದು ತೋರಿಸೋಕೆ ಆಗಿಲ್ಲ. ಅದಕ್ಕೆ ನಾನೇ ನಿಮ್ಮ ಅಣ್ಣನನ್ನು ಮದುವೆಯಾಗಲಿದ್ದೇನೆ. ಸುಮ್ಮನೆ ಅಣ್ಣ ತಮ್ಮ ಇಬ್ಬರು ಜಮ್ಮ ಕೊಚ್ಚಿಕೊಳ್ಳದೆ ಅತ್ತೆಯ ಮಾತನ್ನು ಕೇಳಿ ನಡೆದುಕೊಳ್ಳಿ ಎಂದಳು. ನೋಡ್ರಪ್ಪ ಎಂಥ ಕಾನ್ಫಿಡೆನ್ಸ್ ಅಂತ. ಅಲೋ ಯಾಶಿಕಾ ಮೇಡಮ್, ಆಲ್ರೆಡಿ ನಮ್ಮ ಅತ್ತಿಗೆ ಅಂದಿವೆ ಎಂದು ಕಣ್ಣು ಮುಚ್ಚಿ ತೆರೆದನು. ವೇಗವಾಗಿ ಅಥರ್ವನನ್ನು ನೋಡಿದಳು. ಅವನ ಮುಖದಲ್ಲಿ ಯಾವುದೇ ಭಾವನೆಗಳಿಲ್ಲದಿದ್ದರೂ ಅವಳ ಮುಂದೆ ತನ್ನನ್ನು ಬಿಟ್ಟು ಕೊಡಲು ಮನಸ್ಸಿಲ್ಲದವನಾಗಿ, ಹೌದು, ನನ್ನ ವೈಫ್ ಬರ್ತಾ ಇದ್ದಾಳೆ, ಹೋಗಿ ಆರತಿ ರೆಡಿ ಮಾಡು ಎಂದು ಹೇಳಿದನು. ಏನದು ಆರತಿನಾ ಎಂದು ಅರ್ಥವಾಗದೆ ನೋಡಿದಳು. ಆಗ ಅವಳ ಅಪ್ಪ ಅಮ್ಮ ಇಬ್ಬರು ಒಳಗೆ ಬಂದರು. ಬಾ ಮೋಹನ್, ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನನ್ನ ಸೊಸೆ ಬರಲಿದ್ದಾಳೆ ಎಂದು ಅಥರ್ವನ ತಾಯಿ ಹೇಳಿದರು. ಅಕ್ಕ, ಏನು ಹೇಳ್ತಾ ಇದ್ದೀರಾ? ಸ್ವಲ್ಪ ಹೊತ್ತಿನಲ್ಲಿ ಸೊಸೆ ಬರಲಿದ್ದಾಳಾ ಎಂದು ಅರ್ಥವಾಗದೆ ಅವರು ಕೇಳಿದರು. ಹೌದು, ನಾವು ಹೇಳಿದ 1 ವಾರದ ಟೈಮ್ ಮುಗಿಯಿತು. ನನ್ನ ಮಗ ನನ್ನ ಸೊಸೆಯನ್ನು ಬರಲು ಹೇಳಿದ್ದಾನೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಬಂದು ಬಿಡ್ತಾಳೆ ಎಂದರು. ಸೊಸೆನಾ? ಯಾರು ಎಂದು ನೋಡಲು, ಏಯ್ ವಿಕ್ರಮ್, ಆ ಫೋಟೋವನ್ನು ಮಾವನಿಗೆ ತೋರಿಸೋ ಎಂದು ಹೇಳಿದರು. ಈಗ ವಿಕ್ರಮ್ ಫೋಟೋವನ್ನು ತೋರಿಸಿದನು. ಮಹಾಲಕ್ಷ್ಮಿಯಂತಿದ್ದಾಳೆ ಎಂದು ಹೊರಗೆ ಹೇಳದೆ ಯಾಶಿಕಾಳನ್ನು ನೋಡಿದನು ವಿಕ್ರಮ್. ಏನಪ್ಪ ಎಂದು ಅವಳು ಹೋಗಿ ಫೋಟೋವನ್ನು ನೋಡಿದಳು. ಅವಳ ಎದೆಯಲ್ಲಿ ಸಿಡಿಲೆ ಬಡಿದಂತಾಯಿತು. ಇವಳಾ ಎಂದು ಯಾಶಿಕಾ ಆಘಾತದಿಂದ ಕೇಳಿದಳು. ಏನಾಯಿತು ಯಾಶಿಕಾ ಎಂದು ಅಥರ್ವನ ತಾಯಿ ಕೇಳಲು, ಅತ್ತೆ, ಇವಳು ಎಂದು ಹೇಳುವಾಗಲೇ ಅಥರ್ವ ಅವಳನ್ನು ಕೆಕ್ಕರಿಸಿ ನೋಡಲು, ಹಾಗೆಯೇ ತನ್ನ ಮಾತುಗಳನ್ನು ನುಂಗಿಕೊಂಡಳು ಯಾಶಿಕಾ. ಸರಿ, ನಕ್ಷತ್ರ ಬಂದು ಬಿಡ್ತಾಳೆ ಎಂದು ಅಥರ್ವ ತನ್ನ ತಾಯಿಗೆ ಹೇಳುವಾಗ ಅವಳ ಜೊತೆ ಇನ್ನೊಬ್ಬ ಹುಡುಗಿಯೂ ಬರುವುದು ಅವನಿಗೆ ನೆನಪಾಯಿತು. ಹೋ, ಹೇಗೆ ನಿಭಾಯಿಸಲಿದ್ದಾನೋ ಗೊತ್ತಿಲ್ಲ.
ನಿನ್ನೆ ಕಾರ್ತಿ ಹತ್ತಿರ ಕಂಡೀಷನ್ ಹೇಳಿದ್ದಕ್ಕೆ ದೆವ್ವದ ಹಾಗೆ ಕಣ್ಣು ಬಿಟ್ಟಳು. ಈಗ ಅವಳನ್ನು ಕರೆದುಕೊಂಡು ಬಂದು ಅಮ್ಮನ ಮುಂದೆ ನಿಲ್ಲಿಸಿದರೆ ನನ್ನನ್ನು ಚಪ್ಪಲಿ ಬಿಚ್ಚಿ ಹೊಡೆಯಲಿದ್ದಾಳೆ. ಅಯ್ಯೋ ದೇವರೇ, ಇವನು ಮಾಡಿದ ಕೆಲಸ ಇರುವೆ ಹುಳುಗಳಿಗೂ ನಾನು ಹೆದರಬೇಕಾಗಿದೆಯಲ್ಲ ಎಂದು ತನ್ನನ್ನೇ ನೊಂದುಕೊಂಡವನು ವಿಕ್ರಮ್ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನಕ್ಷತ್ರ ಬಂದು ಬಿಡ್ತಾಳೆ. ಅದಕ್ಕಾಗಿ ಬಾಗಿಲಿಗೆ ಹೋಗು, ಅವಳನ್ನು ಕರೆದುಕೊಂಡು ಬಾ ಎಂದು ಅಥರ್ವ ಹೇಳಿದನು. ಏನೋ ಕಂದ, ಮನೆಗೆ ಬರುವ ಸೊಸೆಯನ್ನು ಒಬ್ಬಂಟಿಯಾಗಿ ಒಳಗೆ ಕರೆದುಕೊಂಡು ಬರೋದಾ? ನೀನು ಹೋಗು, ಗೇಟ್ನಿಂದ ಅವಳನ್ನು ಕರೆದುಕೊಂಡು ಬಾ. ಯಾಶಿಕಾ, ನೀನೇ ನಕ್ಷತ್ರಾಗೆ ಆರತಿ ಎತ್ತಬೇಕು. ನನ್ನ ಸೊಸೆಗೆ ಆರತಿ ಎತ್ತಿ ಒಳಗೆ ಕರೆದುಕೊಂಡು ಬನ್ನಿ. ನಿನ್ನನ್ನು ಅವಳನ್ನು ನಾನು ಜೋಡಿಯಾಗಿ ನೋಡಬೇಕು ಎಂದು ಅವನ ತಾಯಿ ಹೇಳಿದರು. ಹೌದಾ, ಸರಿಯಮ್ಮ ಎಂದವನು ಸರಿ ಅತ್ತೆ, ಅಮ್ಮನನ್ನು ನೋಡಿಕೊಳ್ಳಿ ಎಂದು ಹೇಳಿಬಿಟ್ಟು ಹೊರಗೆ ಹೋದಳು. ಕೋಣೆ ಬಿಟ್ಟು ಹೊರಗೆ ಹೋದ ತಕ್ಷಣ ಪಠಾರ್ ಎಂದು ವಿಕ್ರಮನ ಕೆನ್ನೆಗೆ ಒಂದು ಪೆಟ್ಟು ಬಿತ್ತು. ಅಣ್ಣ ಎಂದು ವಿಕ್ರಮ್ ಕೆನ್ನೆಯನ್ನು ಹಿಡಿದುಕೊಂಡನು. ಯಾಶಿಕಾ ವೇಗವಾಗಿ ನೋಡಿದಳು. ಅದನ್ನು ಗಮನಿಸಿದ ಅಥರ್ವ ಅವಳ ಮುಂದೆ ಏನನ್ನು ಬಾಯಿ ಬಿಡಬಾರದು ಎಂದುಕೊಂಡವನಾಗಿ, ಏನೋ ನಿನಗೆ ಅವಸರ, ಅವಳನ್ನು ನೇರವಾಗಿ ಅಮ್ಮನಿಗೆ ತೋರಿಸೋಣ ಎಂದುಕೊಂಡೆ. ಅಷ್ಟರೊಳಗೆ ನೀನು ಫೋಟೋದಲ್ಲಿ ತೋರಿಸಿದ್ದೀಯ. ನಿನಗೆ ಇಷ್ಟು ಅವಸರ ಆಗಬಾರದು ವಿಕ್ರಮ್ ಎಂದು ಹಲ್ಲು ಕಡಿದು ಬೆದರಿಸಿದನು. ಅಯ್ಯೋ ಅಣ್ಣ, ಕಳ್ಳನಿಗೆ ಚೇಳು ಕಚ್ಚಿದ ಕಥೆಯಂತಾಗಿದೆ. ಆಮೇಲೆ ಇಟ್ಟುಕೊಂಡು ನೋಡೋಣ ಎಂದು ಮನಸ್ಸಿನಲ್ಲೇ ನಕ್ಕವನು, ಸಾರಿ ಅಣ್ಣ, ನಾನೇ ಸ್ವಲ್ಪ ಭಾವುಕನಾಗಿ ಬಿಟ್ಟೆ. ರಾತ್ರಿ ನೀವು ಬೇರೆ ಅಮ್ಮನ ಹತ್ತಿರ ತುಂಬ ಹೊತ್ತು ಮಾತನಾಡುತ್ತಿದ್ದೀರಾ. ಅಮ್ಮ ಕೂಡ ಇನ್ಮೇಲೆ ನನ್ನ ಸೊಸೆಯೇ ನನ್ನನ್ನು ನೋಡಿಕೊಳ್ಳಬೇಕು, ಅವಳನ್ನು ಬಿಟ್ಟು ಒಂದು ನಿಮಿಷ ಕೂಡ ಇರೋಕೆ ಆಗಲ್ಲ ಅಂತ ಹೇಳಿಬಿಟ್ಟರು. ಆಗಲೇ ನಾನೇ ಚೆನ್ನಾಗಿ ಯೋಚಿಸಿ ನೋಡಿದೆ. ಏನೇ ಆದರೂ ಅವರ ಸೊಸೆಯೇ ತಾನೇ, ಅವರನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ಯಾರೋ ಒಬ್ಬ ಹುಡುಗಿ ಕೆಲಸಕ್ಕೆ ಬಂದರೆ ಚೆನ್ನಾಗಿರಲ್ಲ. ಅದಕ್ಕಾಗಿಯೇ ಅಮ್ಮ ತುಂಬ ಬೇಸರ ಪಡುತ್ತಿದ್ದಾರೆ ಅಂತ ಬೆಳಿಗ್ಗೆ ನೀವು ನೇರವಾಗಿ ತೋರಿಸುವ ಮುನ್ನವೇ ಅತ್ತಿಗೆಯ ಫೋಟೋವನ್ನು ನಾನು ತೋರಿಸಿಬಿಟ್ಟೆ ಎಂದು ಅವನೇ ಪರೋಕ್ಷವಾಗಿ ಹೇಳಿದನು. ಸರಿಯೋ ರಾಜ, ನಿನ್ನ ಅತ್ತಿಗೆ ಬರಲಿ, ಅವಳ ಬಳಿ ಕುಟುಂಬದ ಜವಾಬ್ದಾರಿಯನ್ನು ಒಪ್ಪಿಸಿಬಿಟ್ಟು ನಾವಿಬ್ಬರು ಆಫೀಸ್ಗೆ ಹೋಗೋಣ, ಅಲ್ಲಿ ಇಟ್ಕೊಂಡು ತುಂಬ ಮಾತಾಡೋಣ ಎಂದು ಒತ್ತಿ ಹೇಳಿದನು ಅಥರ್ವ. ಅಯ್ಯೋ ಅಣ್ಣ, ಇವತ್ತು ನಾನು ಆಫೀಸ್ ರಜೆ ಎಂದು ಹಾಗೆ ಓಡಿದನು ವಿಕ್ರಮ್. ವೇಗವಾಗಿ ಅವನ ಹಿಂದಿನಿಂದ ಕಾಲರ್ ಹಿಡಿದು ತನ್ನ ಕಡೆಗೆ ಎಳೆದವನು, ಹಾಗೆಲ್ಲ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ತಮ್ಮ. ಇವತ್ತು ಇದೆಯೋ ರಾಜಾ ನಿನಗೆ ದೀಪಾವಳಿ ಎಂದವನು. ಸರಿ ಸರಿ, ಅವಳಿಗೆ ಕಾಲ್ ಮಾಡಿ ಕೇಳು ಹೊರಟಿದ್ದಾಳ ಅಂತ ಎಂದು ಅಥರ್ವ ಹೇಳಲು, ನನ್ನ ಹತ್ತಿರ ಅತ್ತಿಗೆ ಫೋನ್ ನಂಬರ್ ಇಲ್ಲ, ನೀವೇ ಕಾಲ್ ಮಾಡಿ ಎಂದು ವಿಕ್ರಮ್ ಹೇಳಿದನು. ಆಗ ಯಾಶಿಕಾ, ನಾನು ಬೇಕಾದರೆ ಕಾಲ್ ಮಾಡಿ ನೋಡಲಾ ಎಂದು ಕೇಳಿದಳು. ನನ್ನ ಹೆಂಡತಿಗೆ ನೀನು ಯಾಕೆ ಕಾಲ್ ಮಾಡಬೇಕು? ಅವಳಿಗೆ ನಾನು ಫೋನ್ ಮಾಡಲು ತಪಸ್ಸು ಮಾಡುತ್ತಿದ್ದೇನೆ, ನಾನೇ ಕಾಲ್ ಮಾಡಿಕೊಳ್ಳುತ್ತೇನೆ ಎಂದು ಅಥರ್ವ ಮಾತನಾಡಿದನು. ಅಯ್ಯೋ ಅಣ್ಣ, ಸಿಕ್ಸರ್ ಮಳೆಯನ್ನೇ ಸುರಿಸುತ್ತಿದ್ದೀಯಲ್ಲ, ಸೂಪರ್. ಹೋಗು, ನಿನ್ನ ಎದುರಿಸುವವರು ಕ್ಲೀನ್ ಬೋಲ್ಡ್. ಯಾಶಿಕಾ, ನೀನು ನನ್ನ ಅಣ್ಣನ ಎದುರು ನಿಲ್ಲಲು ಸಾಧ್ಯವೇ ಇಲ್ಲ ಅನ್ನಿಸುತ್ತೆ ಎಂದ ಕೂಡಲೇ, ಏಯ್ ಸ್ವಲ್ಪ ಮೆಲ್ಲಗೆ ಮಾತನಾಡು, ಮುಂದಿನದು ನಿನಗೆ ಎಂದು ಹಲ್ಲು ಕಡಿದನು ಅಥರ್ವ. ಸರಿ ಅಣ್ಣ, ನಿಮ್ಮ ಮದುವೆ ಮುಗಿದ ಕೂಡಲೇ ನಾನು ಮದುವೆ ಮಾಡಿಕೊಳ್ಳುತ್ತೇನೆ ಎಂದು ವಿನಯದಿಂದ ಇರುವಂತೆ ಕೈಕಟ್ಟಿ ಹೇಳಿದನು. ತುಂಬ ರೇಗಿಸಬೇಡ, ನನ್ನಿಂದ ತಡ್ಕೊಳ್ಳೋಕೆ ಆಗ್ತಿಲ್ಲ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಅವಳು ಬಂದು ದೆವ್ವದ ಹಾಗೆ ಕುಣಿಯಲಿದ್ದಾಳೆ. ಅವಳನ್ನು ಹೇಗೆ ನಿಭಾಯಿಸಲಿದ್ದೇನೆ ಎಂದು ನನಗೆ ಸ್ವಲ್ಪವೂ ಗೊತ್ತಿಲ್ಲ ಎಂದು ಹಲ್ಲು ಕಡಿದು ಅವನಿಗೆ ಮಾತ್ರ ಕೇಳಿಸುವ ಧ್ವನಿಯಲ್ಲಿ ಹೇಳಿದನು. ಈಗ ಯಾಶಿಕಾ ಅವನನ್ನು ನೋಡಿದಳು. ಇಲ್ಲಿ ಏನು ತಮಾಷೆ, ಹೋಗಿ ಆರತಿ ರೆಡಿ ಮಾಡು ಎಂದು ವಿಕ್ರಮ್ ಹೇಳಲು, ಎಲ್ಲ ನನ್ನ ಹಣೆ ಬರಹ, ಇನ್ನೂ ಎಷ್ಟು ದಿನ ಅಂತ ನಾನು ನೋಡ್ತೀನಿ, ಆದಷ್ಟು ಬೇಗ ಅವಳನ್ನು ಮನೆಯಿಂದ ಓಡಿಸುತ್ತೇನೆ ಎಂದು ಮನಸ್ಸಿನಲ್ಲಿಯೇ ಅಂದುಕೊಳ್ಳುತ್ತಾ ಒಳಗೆ ಹೊರಟು ಹೋದಳು. ಅವಳು ಹೋದ ತಕ್ಷಣ ಅಥರ್ವನ ಹತ್ತಿರ ಬಂದ ವಿಕ್ರಮ್, ಅಣ್ಣ ಸಾರಿ, ನಿಮ್ಮ ಜೀವನ ಚೆನ್ನಾಗಿರಬೇಕು. ನನಗೆ ಬೇರೆ ದಾರಿ ಗೊತ್ತಾಗಲಿಲ್ಲ, ಅದಕ್ಕಾಗಿಯೇ ಹೀಗೆ ಮಾಡಿದೆ. ನಿಮಗೆ ನನ್ನ ಮೇಲೆ ಕೋಪವಿದ್ದರೆ ಪರವಾಗಿಲ್ಲ, ಹೊಡೆಯಿರಿ, ಹೊಡೆಸಿಕೊಳ್ತೀನಿ. ಆದರೆ
ಯಾರೋ ಒಬ್ಬ ಹುಡುಗಿಯನ್ನು ನಟನೆಗಾಗಿ ಅಮ್ಮನ ಮುಂದೆ ನಿಲ್ಲಿಸಲು ನನ್ನಿಂದ ಆಗಲಿಲ್ಲ. ಅದಕ್ಕೆ ಹೀಗೆ ಮಾಡಿಬಿಟ್ಟೆ ಎಂದು ಬಹಿರಂಗವಾಗಿ ಹೇಳಿದನು. ಈಗ ತಲೆ ಎತ್ತಿ ಅವನನ್ನು ನೋಡಿದವನು, ನೀನು ಮಾಡಿದ್ದು ಎಷ್ಟು ದೊಡ್ಡ ತಪ್ಪು ಅಂತ ನಿನಗೆ ಅರ್ಥವಾಗುತ್ತಿದೆಯಾ ವಿಕ್ರಮ್? ನಕ್ಷತ್ರಗೂ ಇದಕ್ಕೂ ಸಂಬಂಧವೇ ಇಲ್ಲ. ಅವಳು ನನ್ನ ಬಗ್ಗೆ. ಅವಳಿಗೆ ನಾನು ಹೆಲ್ಪ್ ಮಾಡಿದ್ದೀನಿ. ಆದರೆ ಈಗ ಅಮ್ಮನ ಮುಂದೆ ದಿಢೀರಂತ ಅವಳನ್ನು ತಂದು ಇವಳೇ ನಿಮ್ಮ ಸೊಸೆ ಅಂತ ಹೇಳಿದರೆ ಅವಳು ನನ್ನ ಬಗ್ಗೆ ಏನು ಅಂದುಕೊಳ್ತಾಳೆ? ನನ್ನನ್ನು ತುಂಬ ಕೀಳಾಗಿ ಅಂದುಕೊಳ್ಳಲ್ವಾ? ಅವಳಿಗೆ ಹೆಲ್ಪ್ ಮಾಡಿಬಿಟ್ಟು ಅದಕ್ಕೆ ಬದಲಾಗಿ ಅವಳನ್ನೇ ಕೇಳುತ್ತಿದ್ದೇನೆ ಅಂತ ತಪ್ಪಾಗಿ ಅರ್ಥ ಮಾಡಿಕೊಳ್ಳಲ್ವಾ? ನಿನ್ನೆ ಕಾರ್ತಿ ಹತ್ತಿರ ಕಂಡೀಷನ್ ಕೇಳಿದ್ದಕ್ಕೆ ಅವಳು ಅಷ್ಟು ಹೆದರಿದಳು. ಇವತ್ತು ಅವಳನ್ನೇ ಆ ಜಾಗದಲ್ಲಿ ತಂದು ನಿಲ್ಲಿಸಿದರೆ ಅವಳು ಏನು ಮಾಡುತ್ತಾಳೆ? ನೀನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ವಿಕ್ರಮ್. ನನ್ನ ಹತ್ತಿರ ನೀನು ಮಾತನಾಡಿರಬಹುದಿತ್ತು. ಬೇಡದ ಕೆಲಸ ಮಾಡಿದ್ದೀಯ. ಐಡಿಯಾ ಕೂಡ ಕೊಟ್ಟುಬಿಟ್ಟು ಸರಿಯಾಗಿ ಆಪು ಇಟ್ಟುಬಿಟ್ಟೆ ಎಂದು ಹಲ್ಲು ಕಡಿದು ಅವನು ಹೇಳಿದನು. ಅಣ್ಣ, ನಾನು ಹಲವು ಬಾರಿ ಹೇಳಿದ್ದೇನೆ, ಆದರೆ ನೀವೇ ಏನನ್ನೂ ಕಿವಿಗೆ ಹಾಕಿಕೊಳ್ಳಲಿಲ್ಲ. ಮ್ಯೂಸಿಕ್ ತುಂಬ ಒಳ್ಳೆ ಹುಡುಗಿ. ನಮ್ಮ ಮನೆಗೆ ಸೊಸೆಯಾಗಿ ಬಂದರೆ ನಮ್ಮ ಕುಟುಂಬ ಚೆನ್ನಾಗಿರುತ್ತೆ ಎಂದು ಅವನು ಹೇಳಿದನು. ಅದಕ್ಕೆ ಇಬ್ಬರ ಮನಸ್ಸಿನಲ್ಲೂ ಪ್ರೀತಿ ಇರಬೇಕು. ನನ್ನ ಮನಸ್ಸಿನಲ್ಲಿ ಸ್ವಲ್ಪವೂ ಇಲ್ಲ, ಅವಳ ಮನಸ್ಸಿನಲ್ಲೂ ಇಲ್ಲ. ನಾನು ನಟನೆಗಾಗಿ ಒಬ್ಬ ಹುಡುಗಿಯನ್ನು ಕರೆದುಕೊಂಡು ಬಂದಿದ್ದೀನಿ. ನಿನ್ನ ಮದುವೆ ಮುಗಿದ ಕೂಡಲೇ ಆ ಹುಡುಗಿಯನ್ನು ನಾನು ಹೊರಗೆ ಕಳುಹಿಸಿಬಿಡುತ್ತೇನೆ. ಈಗ ಆ ಜಾಗದಲ್ಲಿ ನಕ್ಷತ್ರಳನ್ನು ತಂದು ನಿಲ್ಲಿಸಿಬಿಟ್ಟಿದ್ದೀಯ. ಅವಳನ್ನು ಈಗ ಹೇಗೆ ನಿಭಾಯಿಸುವುದು ಎಂದು ನನಗೆ ಗೊತ್ತಾಗುತ್ತಿಲ್ಲ ಎಂದು ಹೇಳುವಾಗಲೇ ಆ ಹುಡುಗಿಯೊಂದಿಗೆ ಆಟೋದಲ್ಲಿ ಬಂದು ಇಳಿದಳು ನಕ್ಷತ್ರ. ಈ ಕಥೆ ಇನ್ನು ಮುಂದುವರಿಯುವುದು ಫ್ರೆಂಡ್ಸ್. ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಹೊಸದಾಗಿ ಮೆಂಬರ್ಸ್ಗಳಿಗೂ ಕೂಡ ವಿಡಿಯೋಗಳನ್ನ ಬಿಡ್ತಾ ಇದ್ದೀವಿ. ಮೆಂಬರ್ಶಿಪ್ ತಗೊಂಡು ನಮಗೆ ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ಹಾಕೋದಕ್ಕೆ ನಮಗೂ ಕೂಡ ಪ್ರೋತ್ಸಾಹ ಸಿಕ್ಕಂತಾಗುತ್ತದೆ. ಥ್ಯಾಂಕ್ ಯು ವೆರಿ ಮಚ್.